ಶಾರಸಿ ಸನ್ಮಾನಿಸುವ ಸಂದರ್ಭ ಸ್ವರ್ಣ ತವರಿನಾಂಗದಲ್ಲಿ ಸ್ವರ್ಣ ವಿರುದ್ಧ ಮಂಗಲ್ ಮೋಟರ್ಸ್ ಮುಂಬೈ ಎರಡನೆಯ ಸಬೆ ಫೈನಲ್ ಪಂದ್ಯ ಖಂಡಿತವಾಗಿ ಹನುಮಂತರವರ ಮಿಸ್ಟೇಕ್ ಬರ್ತಾ ಇದೆ. ಆರಂಭದಲ್ಲಿ ಒಂದು ಒಂದನ್ನು ತೀರಿಸಿಕೊಂಡು ತಮ್ಮ ತಂಡದ ಖಾತೆಯನ್ನು ಆರಂಭ ವಿಭಾಗದಲ್ಲಿ ವಿಶ್ವ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಪಾಂಡವ ಸರ್ಕಾರಿಗೆ ಸಹಾಯಕರಾಗಿರ್ತಕ್ಕಂಥ ಇನ್ನೊಬ್ಬ ವ್ಯಕ್ತಿ ಯಾವುದೇ ರೀತಿಯ ಫಲ ಅಪೇಕ್ಷೆಗಳನ್ನ ಬಯಸದೆ, ಗೌರವಗಳನ್ನು ಕೂಡ ಬಯಸದೆ ದೂರದಿಂದ ನಿಂತು ಒಳ್ಳೆ ಕೆಲಸಗಳನ್ನು ಮಾಡ್ತಕ್ಕಂಥ ವ್ಯಕ್ತಿ ಅಶೋಕಣ್ಣ ಹೊಸಮನಿ ಅವರು. ದಯವಿಟ್ಟು ಅವರು ಎಲ್ಲೆದ್ರು ವೇದಿಕೆ ಮೇಲೆ ಬರಬೇಕು. ಯಾಕಂದ್ರೆ ಇವೆರಡು ಜೋಡ್ ಎತ್ತಿದ್ದಂಗ ಕಬಡ್ಡಿ ವೈಭವ ಸುಂದರವಾಗಿ ನಡಿಬೇಕಂದ್ರ ಇವರಿಬ್ರು ಹಗಲ ರಾತ್ರಿ ಸಂಚನ ಮಾಡ್ತಿರ್ತಾರೆ. ಯಾವಾಗ ನೋಡ್ತೇವೆ ಬಿಳಿಯಾಗಿ ಕೈಪಿಲ ತಗೋತಿರ್ತಾರೆ. ಸೊ ಅಂತ ವ್ಯಕ್ತಿಗಳು ಕಬಡ್ಡಿ ನೋಡ್ಲಾರ್ದ ಎಲ್ಲರನ್ನೂ ವ್ಯವಸ್ಥೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರ. ದಯವಿಟ್ಟು ಅಶೋಕಣ್ಣ ಹೊಸಮನಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ಅವ್ರಿಗೆ ಕೇಳ್ಕೊಳ್ತೇವೆ. ಕಬಡ್ಡಿ ಆಯೋಜನೆ ಮಾಡಿದಾರೆ ಕೂತು ನೂರಾರು ಗಂಟೆ ಮಾಡಿಬಿಡ್ತಾರೆ. Don't argue Mumbai. Don't argue. Referees. First time ಯಶಸ್ವಿ ಆಗ್ತಾ ಇದೆ. ಈಶ್ವರ್ ಅವರ ಬಂಧನ ಆಗ್ತಾ ಇದೆ. ಇಂದು ಕೂಡ ಖಾತೆಯನ್ನು ಆರಂಭಿಸಿಕೊಂಡಿಲ್ಲ, ಜಯಿಸಿದ್ದ ಸೂಪರ್ ಆಡಿದೆ. ಹೇಳಿದ್ರೆ ಹೇಳುವಂತಹ ಸಂಪಾದನೆ ಸಿಗಲಿದೆ. ಏಸ್ ಗಾಳಿ ಭಾಗದಲ್ಲಿ ಬರ್ತದೆ. ಸೂಪರ್ ಆಡಿದೆ. ಹಲೋ ಹಲೋ ಹಾಲು ಹಾಲು ಯಾಕೆ ಬ್ಯಾಟ್ರಿ ಡೌನ್ ಆಯ್ತು. ಮುಸ್ತಫಾ ದಾಳಿ ಬಾಗ್ತರಿ ಸೂಪರ್ ಆಡಿದೆ. ಲೆಫ್ಟ್ ಕಾರ್ನರ್ ನಲ್ಲಿ ವೆಂಕಟೇಶ್ ಇದ್ರ, ರೈಟ್ ಕಾರ್ನರ್ ನಲ್ಲಿ ಶ್ರೀಶೈಲ್. 0-4 ರೌಂಡಿನ ಪಂದ್ಯ ಆರಂಭಗೊಂಡಿದೆ. ಆರಂಭಿಕ ಹಂತದ ಕೂಡ ಒಳ್ಳೆ ಆಘಾತ ಆಗ್ತಾ ಇದೆ. ಇದು ಟೈಮ್ ಔಟ್. ಫಸ್ಟ್ ಬಸ್ರು ಎತ್ತರ ನಿಲುವಳಿ ನೀಲಗಜ ತಾರ ದಾಳಿನ ಎದುರಿಸ್ತಾ ಇದ್ದಾನೆ. ಒಳ್ಳೆ ಒಂದು ಬೋನಸ್ಗೆ ಪ್ರಯತ್ನ. ಎತ್ತರ ನಿಲುವ ನೀಲಗಜ ತಾರ ಅದನ್ನು ನಿರೀಕ್ಷಿಸಿದ ತೀರ್ಪುಗಾರ ಏನು ಹೇಳ್ತಾರಂತ ಇಲ್ಲಿ ಬೋನಸ್ ಸಿಕ್ಕಿದ ತಂಡದ ಖಾತೆಯನ್ನು ಆರಂಭಿಸಿಕೊಳ್ತಾರೆ. ಇಲ್ಲಿ ಬಸ್ಸು ಮತ್ತೊಬ್ಬ ಸುಮರ ಆಡಿದ ಬೊಂಬೈ ಬಂದ ಆಟಗಾರ ದಾಳಿ ಭಾಗದಲ್ಲಿ ಹಿಡಿದ್ರೆ ಹೇಳುವಂತಹ ಸಂಪಾದನೆ ಸಿಗಲಿಲ್ಲ. ಆತ್ಮನ 1-4 ರೌಂಡಿಗೆ ಪಂದ್ಯ ಇದೆ. 1-4 in favor of ಮುಂಬೈ ಮೋಟರ್ಸ್. ನಾಲ್ಕು ಬಂದರಲ್ಲಿ ಪಂದ್ಯ in favor of ಮಂಗಲ್ ಮೋಟರ್ಸ್ ಮುಂಬೈ. ಬೈ ಬಳಿ ಬೆಳೀತಂತ ಆಟಗಾರರ ಅಂಕದಿಂದ ಹೊರಗಡೆ ಹಾಕಲು ಯಶಸ್ವಿ ಆಗ್ತಾ ಇದೆ. ಮುಸ್ತಫಾ ದಾಳಿ ಬಾಗ್ತರಿ. ಇದು ಫೋಟೋಗ್ರಾಫರ್ ಮುಸ್ತಫನ್ನ ಕಬಡ್ಡಿ ಮುಸ್ತಫ ಪರಿಸ್ಥಿತಿ ಕಿಕ್ ಬರ್ತಾ ಇದೆ. ಲೆಫ್ಟ್ ಕಾರ್ನರ್ ಅಲ್ಲಿ ಅರುಣ್ ಇದ್ರೆ, ರೈಟ್ ಕಾರ್ನರ್ ಅಲ್ಲಿ ಒಳ್ಳೆ ಸುಮನೆಗಳು ಬಂತ ಮತ್ತೊಬ್ಬ ಶ್ರೀಸೇನ್ ತಂಡದ ಆಲ್ರೌಂಡರ್ ಆಟಗಾರ. ಮುಂಬೈ ಮುಂದೆ ಆಟಗಾರ ಸೆಟ್ ಫುಟ್ ಆಗ್ತಾ ಇದ್ದಾನೆ. ಡಿಫೆನ್ಸ್ ಅನ್ನು ಕಂಪ್ಲೀಟ್ ಮಾಡಲಿಕ್ಕೆ ಮುಂದಾಗ್ತದೆ. ಸತತ ಬಾರಿ 3-5 ರೌಂಡಿನ ಪಂದ್ಯ ಇದೆ. ತಂಡದ ಪ್ರಮುಖ ಕೋಚಾಗಿ ಲಕ್ಷ್ಮಣನ್ ಅವರು ಮೂರು 5ರಲ್ಲಿ ಪಂದ್ಯ. ಫಾಸ್ಟ್ in favor of ಮಂಗಲ್ ಮೋಟರ್ಸ್ ಹನುಮಂತ ತನ್ನ ಸಪೋರ್ಟ್ ಇದ್ದಾರೆ. ಬಾಂಗಲ್ ಮಾಡಿ ವಾಪಸ್ ಆಗ್ತಾ ಇದ್ದಾನೆ. ಸೂಪರ್ ಟಕ್ಕಲ್ ಮಾಡಿದ್ರೆ 7 ಅಂಕದ ಸಂಪಾದನೆ ಆಗ್ತಾ ಇದೆ. ಪಾಯಿಂಟ್ ಸೆಟ್ ಕೂಡ ಆಗ್ತಾ ಇದೆ. ಮತ್ತೊಮ್ಮೆ ಈ ಪಂದ್ಯದ ಚೀಫ್ ರೆಫರಿ ಆಗಿ ಕಾಂಬ್ಳೆ ಸರ್ ಇದ್ರೆ, ಕವಳಿ ಸರ್ ಅವರಿದ್ರೆ, ಅಂಪೈರ್ ಆಗಿ ಸರ್ ಹೊನ್ನಾವ್ ಸರ್, ಅದ್ರ ಜೊತೆಗಿನ KR ಕಾಂಬ್ಳೆ ಸರ್, ಒಂದು ಬದಿಯಲ್ಲಿ ಅಸಿಸ್ಟೆಂಟ್ ಸ್ಕೋರರ್ ಆಗಿ
ಅಶೋಕ್ ಸರ್, ಇನ್ನೊಂದು ಬದಿಯಲ್ಲಿ ನಾಗೇಶ್ ಸರ್ ಅವರು. ಥರ್ಡ್ ರೈಡ್ ಅರುಣ್ ಕಾಳಿಪಾಕಲಿ ಅಡ್ಡುವಾಡ ಸುಪಟಗಳಲ್ಲಿ 2 ಅಂಕದ ಸಂಪಾದನೆ ಮಾಡಿಕೊಂಡಿರ್ತಕ್ಕಂಥ ಆಟಗಾರ ದಾಳಿಯನ್ನು ಎದುರಿಸಾದನೆ ಬಾರಿ ಡಿಫೆನ್ಸ್ ವಿಭಾಗದ ಆಟಗಾರ ಹೌದು ಮತ್ತು ರೈಡಿಂಗ್ ವಿಭಾಗದ ಆಟಗಾರ ಕೂಡ ಹೌದು. ತನ್ನ ತಂಡಕ್ಕೆ ಆಸರೆ ಆಗ್ತದೆ. ಅರುಣ್ ಮತ್ತೊಮ್ಮೆ ಬ್ಯಾಕ್ ಸಪೋರ್ಟ್ ಬರಲಿಲ್ಲ, ಅದರಿಂದ ಬಂಧನಕ್ಕೆಯ ದಾಳಿ ಯಶಸ್ವಿಯಾಗ್ತಾ ಇದೆ. 4-6 ಬಂದ ಈಗ ಲೆಫ್ಟ್ ಕಾರ್ನರ್ ಮತ್ತೊಮ್ಮೆ ಈ ಬಾರಿ ಸುಲಭ ತುತ್ತಾಗ್ತಾ ಇದ್ದಾನೆ. ಪ್ರಮುಖ ತಾರೆ ಇಲ್ಲಿಯವರೆಗೂ ಕೂಡ ಹೊರಗಿದ್ರು. 17 ಸೀನಿಯರ್ ನ್ಯಾಷನಲ್ ಕಬಡ್ಡಿ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡದ ಪ್ರತಿನಿಧಿಸುವಂತ ತಾರೆ ಆಗ್ತಾ ಇದೆ ಬಾರಿ. ಮುಸ್ತಫಾ ಯಾಕಪ್ಪ ಕಳೆದ ದಾಳಿಯಲ್ಲಿ ಬಂಧನಾದ ವಿಜಯ್ ಮತ್ತೊಮ್ಮೆ ವಿಜಿ ಸರ್ವೇಗರ ದಾಳಿಗಾರ ಅಂಕದ ಹುಡುಕಾಟದಲ್ಲಿದ್ದಾನೆ. ಈ ಬಾರಿ ತೊಡೆ ನಿನ್ನನ್ನ ಮುಟ್ಟಿದ್ದು ಬೇರೆ ಯಾರು ಅಲ್ಲ, ಅದು ನಾನೇ ಅಂತೇಳಿ 5-11 ಪಂದ್ಯ ಒಳ್ಳೆ ಕಂಬಾಕಣ ಮಾಡ್ತಾ ಇದ್ದಾರೆ. ಜಯಶ್ರೀನಿವಾಸ್ ಸಂಘ ತವರಿನ ಅಂಕಣದಲ್ಲಿ ತವರಿನ ತಾರೆಗಳು ನಿಲ್ಲಿಸ್ತಾ ಇದ್ದಾರೆ. 6-11 ಪಂದ್ಯ ಮತ್ತೊಮ್ಮೆ ವಿಚಿ ಎತ್ತರ ನಿಲ್ಲುವ ನೀಲಗಿರ ತಾರ ಯೂನಿವರ್ಸಿಟಿನ ಬ್ಲೂ ತಾರೆ ಈ ಬಾರಿ ಕೊಡೇಕ್ಷಣ ಮಾತ್ರದಲ್ಲಿ ಬಂಧನ ಆಗ್ತಾ ಇದ್ದಾರೆ. ಮತ್ತೊಮ್ಮೆ ಮುಸ್ತಫ್ ಎತ್ತರದಲ್ಲಿ ನೀಲಗಿರ ತಾರ ಸಾಕಷ್ಟು ಬಾರಿ ತಂಡಕ್ಕೆ ಆಸರಾದಂತ ವೇಗದ ದಾಳಿಗಾರ ಟೋಟಲ್ಸ್ಗೆ ಪ್ರಯತ್ನ ಬರ್ತಿದ್ದೇನೆ ವಾದ ಇದೆ, ನೋಡೋಣ. ಇಲ್ಲ ಆ ರೀತಿಯಾಗಿ ಕಾಣಿಸ್ತಾ ಇದೆ. ಯಾವುದೇ ಅಂಕವಿದೆ ಬಳಿ ತನ್ನ ಗುಡಿಗೆ ಸಾಕ್ತಾ ಇದ್ದಾರೆ. ಮತ್ತೊಮ್ಮೆ ವಿಶ್ವ ವಿಶ್ವ ಮತ್ತೊಮ್ಮೆ ಗುರುತಪ್ಪ ಅಂಕದ ವಿಭಾಗದಲ್ಲಿ ಕಾಣಿಸ್ಬೋದಾದ್ರೆ 13-6 ಪಂದ್ಯ ಅಂಕದ ವಿಭಾಗದಲ್ಲಿ ಬೋನಸ್ ಆ ಭಾಗದ ಸಂದರ್ಭದಲ್ಲಿ ಮತ್ತೊಮ್ಮೆ ಗುರುತಪ್ಪ ಅವರು ದಾಳಿ ಎದುರಿಸ್ತಾ ಇದ್ದಾರೆ. ಜರ್ಸಿ ನಂಬರ್ 7 13-6 ಪಂದ್ಯ ಮಂಗಲ್ ಮೋಟರ್ಸ್ ಮುಂಬೈ ತಂಡದ ಪ್ರಭಾವ. ಲಕ್ಷ್ಮಣ ಎಲ್ಲಿದೆ? ಲಕ್ಷ್ಮಣ್ ಈ ಕಡೆ ಬರೀ ಶ್ರೀರಾಜ್ ಸಿಂಗ್ ಇಂದಿರಾಮ್ ಮಂಗಲ್ ಮೋಟರ್ಸ್ ಮತ್ತೊಬ್ಬ ಶ್ರೀಶೈಲ್ ಬಾಕ್ಲೈನ್ ಮಾಡಿ ವಾಪಸ್ ಆಗ್ತಾ ಇದ್ದಾನೆ. 6-13 ದ್ವಿತೀಯ ಸಮೀಪದಲ್ಲಿ ಆಗ್ತಾ ಇದ್ದಾನೆ. ಬೇಸಾಡ ಮುಸ್ತಫ ದಾಳಿ ಮಂಗಲ್ ಮೋಟರ್ಸ್ ಆಗ್ತಾರ. ಇದರಲ್ಲಿ ಗೆದ್ದಂತ ತಂಡದ ಆಟಗಾರರು ಇಲ್ಲೇ ಇರಬೇಕು. ನಾಗೂರು ತಂಡದವರು ತಯಾರಾಗಿರ್ಬೇಕು. ಈಗ ನಾಗೂರವರು ತಯಾರಾಗಿದ್ರೆ ಹಲ್ಲಾತಾರ. ನೀವು 9 ಗಂಟೆಗೆ ಅಂದ್ರೆ ಬಂದ್ ಮಾಡ್ಬೇಕಾಗಿತ್ತು. ನಾವು ಅದ್ರ ಸಲುವಾಗಿ ಮತ್ತೆ ಕಮಿಟಿ ಅವ್ರು ಹೋಗ್ತಾರೆ. ನಾಗಂದ್ರ ಯಾಕಪ್ಪ ಮತ್ತೊಮ್ಮೆ ಬೀಚಿ ನೀಡಿದ ತಾವರೆ ಅಂಕದ ಹುಡುಕಾಟದಲ್ಲಿದ್ದಾನೆ. ಕಂಪ್ಲೀಟ್ ಮಾಡಲಿಕ್ಕೆ ಸತತವಾಗಿ ಮುಂದಾಗ್ತಾ ಇದ್ದಾನೆ. ಮಿಡ್ ಲೈನ್ ಹಂತದಲ್ಲಿ ಟ್ಯಾಕಲ್ ಮಾಡಕ್ ಹೋದ್ರೆ 13 ಜೋಳದ ಮಧ್ಯೆ ಪಂದ್ಯ. ಮತ್ತೊಮ್ಮೆ ಮಂಗಲ ಮೋಟರ್ಸ್ ಮುಂಬೈ ಪ್ರಮುಖ ದಾಳಿಗಾರ ಬೋನಸ್ ಬಲಕ ಎತ್ತ ಚೇತೇಶ್ ದಾಳಿ ಬಾಕ್ತದೆ. ಸ್ವಲ್ಪ ಗ್ಯಾಪ್ ಇತ್ತು. ಗ್ಯಾಪ್ನಲ್ಲಿ ಬೋನಸ್ ಮಾಡುವ ಪ್ರಯತ್ನದಲ್ಲಿ ಹೊಂದಾಣಿಕೆ ಆಗ್ತಾರೆ. ಕಾಂಗ್ರೆಸ್ ವೀಕ್ಷಿಸಿದ್ರು ಅಂತಿಮ ನಿರ್ಣಯ ಘೋಷಣೆ. 7-13 ರನ್ನಿಗೆ ಪಂದ್ಯ. 7-13 in favor of ಮಂಗಲ್ ಮೋಟರ್ಸ್. ಬೋನಸ್ ಅಂಕದ ಸಂಪಾದನೆ ಆಗ್ತದೆ. ಬಾಯ್ಸ್ ಸೆಕ್ಷನ್ ಕಬಡ್ಡಿ
ಕೊನೆ ಹಂತಕ್ಕೆ ಸಾಗ್ತಾ ಇದೆ ಅಭೂತಪೂರ್ವ ಪಂದ್ಯಾವಳಿ. ಇದು ಆಡಳಿತ ಜೀವಂತದ ಆಗದ ತಪ್ಪಾದರೊಂದಿಗೆ ಹೆಜ್ಜೆ ಇದ್ದಾದರೆ ವಿಜಯ ಪ್ರಣಾಳಿ. ಅದರ ಜೊತೆಗೆ ಮಧ್ಯಂತರ ಅವಧಿಯ ಮುಕ್ತಾಯ ಹುಟ್ಟಾದ 14 ಮಧ್ಯೆ ಪಂದ್ಯ. ಬೃಹತ್ 8 ಅಂಕಗಳ ಮುನ್ನಡೆಯೊಂದಿಗೆ ಮಂಗಲ್ ಬರ್ತಾರೆ. ವಿಜಯ್ ಬಾಪನ 14 ಮಧ್ಯೆ ಪಂದ್ಯ. ರಾಷ್ಟ್ರೀಯ ಆಟಗಾರ ಕಾನೂನು ನಿರೀಕ್ಷಕ ತನ್ನದ ಭರವಸೆ ತಾರೆ. ಮಹಾರಾಷ್ಟ್ರದಲ್ಲಿ ಸಬ್ ಸೀನಿಯರ್ ನ್ಯಾಷನಲ್ ಅಣ್ಣಾನಗರದಲ್ಲಿ ನಡೆದಂತಹ ಪಂದ್ಯಾವಳಿಯಲ್ಲಿ ಕರ್ನಾಟಕ ರಾಜ್ಯ ತಂಡದ ಪರವಾಗಿ ಆಡತಕ್ಕಂಥ ವಿಜಯ ವಾಪಸ್ ಆಗ್ತಾ ಇದ್ದಾನೆ. ಮತ್ತೊಮ್ಮೆ ಅಭಿಷೇಕ್ ಮಂಗಲ್ ಮೋಟಾರ್ಸ್ ಮುಂಬೈ ತಂಡ ಸಪಡಿಯುವುದಾಗ ಹಾಗೂ ಸಚಿನ್ ಅವರ ಕಾಂಬಿನೇಷನ್ ಬರ್ತಾ ಇದೆ. ಅದೇ ಸರಿಯಾದ ಸಮಯಕ್ಕೆ ಅರುಣ್ ಹಾಗೂ ಸಚಿನ್ ಅವರ ಸಪೋರ್ಟ್ ಚೆನ್ನಾಗಿ ಬರ್ತಾ ಇದೆ. ಆಟಗಾರರು ಕೂಡ ಶಬಾಷನ ತೋರಿಸಿದ್ರೆ ಒಳ್ಳೆ ಟ್ಯಾಕಲ್ ಅಂತೇಳಿ ಇದು ಕ್ರೀಡಾ ಸ್ಫೂರ್ತಿಗೆ ಸ್ಫೂರ್ತಿ ಆಗ್ತದೆ ಅನ್ನಿಸ್ತು. ಮತ್ತೊಮ್ಮೆ 4 ಡಿಫೆನ್ಸ್ ಬಂದರೆ ವಿಜಯ ಯಶಸ್ವಿ ಆಗ್ತಾ ಇದೆ. ಮುಂದೆ ಹೆಚ್ಚು ಅವರು ಕೂಡ 15-9 in favor of ಮುಂಬೈ ಮೋಟಾರ್ಸ್. ಯಾರಿಗೆ ಗೊತ್ತಾಗಲಿಲ್ಲ ವಿದ್ಯಾನಗರಕ್ಕೆ 20 ಗಂಟ ಚಾಣಕ್ಷ ಬಗ್ಗೆ ಮ್ಯಾಚ್ಕೊಂಡು ಹೋಗ್ತಾ ಇದ್ದಾರೆ. ಸುಮಾರು 6 ಅಂಕದ ಅಂತರವನ್ನು ಕಾಯ್ತಿದ್ದಾರೆ. ಮತ್ತೊಮ್ಮೆ ಬೋನಸ್ ಕಾಂಬಾಸ್ ಬಿಸುವ ಬಾಂಗ್ಲನ್ ಮಾಡಿ ವಾಪಸ್ ಆಗ್ತಾ ಇದ್ದಾನೆ. ಮತ್ತೊಮ್ಮೆ ಮುಸ್ತಾಕ್ ಮಂಗಲ್ ಮೋಟಾರ್ಸ್ ಮುಂಬೈ ತಂಡದ ತಾರೆ ಸೇರೋ ಬೇಗರ ದಾಳಿಗಾರ ಸಚಿನ್ ಇಲ್ಲಿ ವಿಜಯಗಳಾಗ್ತಾಗ ಮುತ್ತಪ್ಪ ಅವರು ಅಂಗಣದಿಂದ ಹೊರಗಡೆ ಹೋಗ್ತಾ ಇದ್ದಾರೆ. ಜಲ್ದಿ ಜಾವೋ ಕಚೇರಿಗೆ ಟೈಮ್ ಹೆಚ್ಚು. ಮತ್ತೊಮ್ಮೆ ವಿಚಾರ ಕಳೆದ ಬಾರಿ ಮೈದಾನ ಹತ್ತಿರದಲ್ಲೇ ಕೂಡ ಟ್ಯಾಕಲ್ ಆಗಿದ್ರು. ಈ ಬಾರಿ ಆಗ್ತಾ ಇದೆ. ನಿರೀಕ್ಷೆಗೂ ಮೀರಿದಂತ ಜಗತ್ಸಾಗರ ಮಟ್ಟದ ಯಾರ ಬಳಿಗೆ ಕಾದಿರುವ ಸಮಯ. ಮತ್ತೆ ವಿರಾಮದ ಬಳಿಕ ಅಲ್ಪ ವಿರಾಮದ ಬಳಿಕ ಮತ್ತೊಮ್ಮೆ ಸುಮ್ಮನೆ ಆಡಿದ 2 ಜನ ಆಟಗಾರರ ನಡುವೆ ಎಚ್ಚರಿಕೆ ಪಾಯಿಂಟ್ ಗೋಸ್ ಟು ಮಂಗಲ್ ಮೋಟಾರ್ಸ್ ಮುಂಬೈ. मुंबई का महाराज दाढ़ी भागದಲ್ಲಿ ಇಲ್ಲಿ 76 ಗಂಟಲ ಹೊರಗೆ ಜಾತ್ರೆಗೆ ಬರ 19-13 ರೌಂಡ್ಗೆ ಮತ್ತೊಮ್ಮೆ ವಿಜಯ. ಅಭಿಮಾನಿಗಳ ಚಪ್ಪಾಳೆಯೊಂದಿಗೆ ತಂಡ ಹುಡುಗ ಸಾಗರ ಆಟಗಾರ ಮಹಾರಾಷ್ಟ್ರ 8 ಕಡೆ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬೇಗಿ ತಾಲೂಕಿನ ಸಣ್ಣ 5 ನಿಮಿಷ ಲಾಸ್ಟ್ 5 ಮಿನಿಟ್ಸ್ ಕೊನೆ 5 ನಿಮಿಷ ಅದರಿಂದ ಮತ್ತೊಮ್ಮೆ ಒಳ್ಳೆಯ ಪ್ರಯತ್ನ ಬಂತು ಅಂತ ಹೋಗಿದ್ದಾರೆ. ಎತ್ತರಲ್ಲಿ ನೀಡಿದ ತಾರ ಮತ್ತೊಮ್ಮ ಕಳೆದ ಬಾಳಿಯಲ್ಲಿ ಮಲ್ಟಿಪಲ್ ಪಾಯಿಂಟ್ಸ್ ಒಂದಿಗೆ ವಾಪಸ್ ಆಗುವಂತ ಬೀಚಾಯಿ ಮತ್ತೊಮ್ಮ ರಾಷ್ಟ್ರೀಯ ಆಟಗಾರ ನ್ಯಾಷನಲ್ ಪ್ಲೇಯರ್ ಸಾಕಷ್ಟು ಪಂದ್ಯಾವಳಿಯಲ್ಲಿ ರೂವಾರಿ ಪಟ್ಟವನ್ನು ಧರಿಸಿರ್ತಕ್ಕಂಥ ಎಡಬದಿ
ನಿನ್ನ ಹುಟ್ಟಿದ್ದು ಬೇರೆ ಯಾರು ಅಲ್ಲ. ಕೊನೆಯ 4 ನಿಮಿಷ ಅಂತ ಮಾಡಿ ಲಾಸ್ಟ್ 4 ಮಿನಿಟ್ಸ್. ಕೊನೆಯ 4 ನಿಮಿಷ ಘೋಷಣೆ ಆಗಿದೆ. ಅಭಿಷೇಕ್ ಮತ್ತೊಬ್ಬ ಸಜ್ಜೆ ಆಗುತ್ತ. ಮಂಗಲ್ ಗೋಟಾರ್ ಮುಂಬೈ ಮತ್ತೊಮ್ಮೆ ಇದೆ. ಇಂದಿನ ದಾಳಿ ಒಂದು ಸಂಪಾದನೆ ಒಂದು ಆಗಿದೆ. ಈ ಬಾರಿ ಗಾತ್ರ ಒಂದು ರೀಚ್ ಒಂದಿಗೆ ಬಿಟ್ಟ ಸಮಯ ಕೂಡ ಓಡ್ತಾ ಇದೆ. ಕೇವಲ 2 ಅಂಕದ ಮುನ್ನಡೆಯನ್ನು ಕಾಯ್ಕೊಳ್ತಾ ಇದೆ ಮುಂಬೈ ತಂಡ. ಆದ್ರೆ ವಾಪಸ್ ಸಾಧನೆ ಪಡಿತಾ ಇದೆ. ಯಾವುದೇ ಅಂಕದ ಸಂಪಾದನೆ ಇಲ್ಲ. ಇಲ್ಲಿ ಗಾತ್ರ ಒಂದು ರೀಚ್ ಒಂದಿಗೆ ಪಂದ್ಯ. ಮತ್ತೊಮ್ಮೆ ಅಭಿಷೇಕ ಲೆಫ್ಟ್ ಕಾರ್ನರ್ ಅಲ್ಲಿ ವಿಶ್ವ ಇದ್ರೆ ಸಪೋರ್ಟ್ ಆಗ್ತಾರೆ ಆಟಗಾರರು. ಇಲ್ಲಿ ಬರ್ತಾ ಇಲ್ಲ. 20 ನಿಮಿಷ ಲಾಸ್ಟ್ 3 ಮಿನಿಟ್ಸ್. 21ರಲ್ಲಿ ಪಂದ್ಯ. ಒಂದೇ ಒಂದು ಅಂಕದ ಹಿನ್ನಡೆ. ಸುಣ್ಣ ದಾಳಿಗಾರ ವಿಜಯರು ಇನ್ನೇನಾದ್ರು ಇಲ್ಲಿ ಮತ್ತೊಮ್ಮೆ ವೇಗದ ದಾಳಿಗಾರ ಮುತ್ತಪ್ಪ ಕಾಲಿಡ್ತಾ ಇದ್ರು. ಮುತ್ತಪ್ಪ ನೀನು ಬೇಡ ನಾನು ಹೋಗ್ತೀನಿ ಅಂತ ಕಾದರ ಒಂದು ನಿರೀಕ್ಷೆ. ಒಂದೇ ಒಂದು ಅಂಕದ ಮುನ್ನಡೆ ಮಾತ್ರ ಇದೆ. ಪ್ರೇಕ್ಷಕರ ಮನೆಗೆ ತಿರುಗುವ ಪಂದ್ಯ ಇದು ಆಗಿದೆ. ಸೆಮಿಫೈನಲ್ ದ್ವಿತೀಯ ಪಂದ್ಯ. ವಿಜಯಪುರ ದಾಳಿ ಆಗ್ತಾ ಇಲ್ಲ. 22-20 in favor of ಮಂಗಲ್ ಗೋಟಾರ್ ಮುಂಬೈ. ನಿಧಾನಗತಿಯಾಗಿ ಪಂದ್ಯ ಸಾಗ್ತಾ ಇದೆ. ಓಕೆ ಪುಷ್ಪ ಓಕೆ. ಟ್ವೆಂಟಿ 22-20 ಪಂದ್ಯ ಇದೆ. 22-20 ವಾಪಸ್ ಆಗಿ ಆಗ್ತಾ ಇದೆ. ವಿಶ್ವ ಸ್ವರ್ಣ ತಡೆದ ಪ್ರಮುಖ ದಾಳಿಗಾರ ಹೊರತಾಗಿ ಸಮುದಾಯಗಳ ಸ್ವಯಂ ದಾಳಿಯನ್ನ ಮತ್ತೊಮ್ಮ ಸಾಕಷ್ಟು ಬಾರಿ ತಂಡಕ್ಕೆ ಆಸರೆ ಆಗಿರುವಂತಹ ಆಟಗಾರ ವಾಪಸ್ ಆಗ್ತಾ ಇದ್ದಾನೆ. 50 ನಿಮಿಷ ಕೊನೆಯ 1 ನಿಮಿಷ ಆಡಿದ ಮುಸ್ತಫಾ ದಾಳಿ ಭಾಗದಲ್ಲಿ ತಂಡದ ಪ್ರಮುಖ ದಾಳಿ ಮುಸ್ತಫಾ ಸಮಯ ವ್ಯರ್ಥ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾನೆ. 22-21 ಪಂದ್ಯ. ಕಾದರು ನಿರೀಕ್ಷೆ ಇದೆ. ಇಂಜುರಿ ಇಂಜುರಿ ಆಯ್ತು. 22-21 22-21ರಲ್ಲಿ ಪಂದ್ಯ ಕಾಣಿಸ್ಕೊತಾದ. ವಿಜಯ್ ಅವರ ದಾಳಿ ಮತ್ತೊಮ್ಮೆ ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಾ ಇಲ್ಲ. 23-21ರಲ್ಲಿ ಪಂದ್ಯ. ಬಾಗ್ಲೈನ್ ಮುಟ್ಟಿ ನೋಡುವಂತ ವಾದ ವಿವಾದ ಆಗ್ತಾ ಇದೆ. ಸಮಯ ಕೂಡ ಓಡ್ತಾ ಇದೆ. ಕಾದರುವ ಸಮಯ 7 ಅಂಕದ ಅಂತರವನ್ನ ಕಾಯ್ದುಕೊಳ್ತಾ ಇದೆ ಮಂಗಲ್ ಗೋಟಾರ್ಸ್ ಮುಂಬೈ ತಂಡ. ಇನ್ನು ಆಗ್ತಾ ಇದೆ. ಮಂಗಲ್ ಗೋಟಾರ್ಸ್ ಮುಂಬೈ ಕೈಗೆ ಬಂದ ಸುತ್ತು ಬಾಯಿಗೆ ಬರಲಿಲ್ಲ. ಕೇವಲ ಒಂದೇ ಒಂದು ಅಂಕದಿಂದ ಹಿನ್ನಡೆ ಜಯಿಸಿದ್ದ
ವಿಜಯ್